ನೀಡುವುದನ್ನ ವಿರೋಧಿಸಿ ಕನ್ನಡ ಯುವ ಜಾಗೃತಿ ವೇದಿಕೆ ವತಿಯಿಂದ ಪ್ರತಿಭಟನೆ. ಗಂಗಾವತಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಹರಿಸಬಾರದು ಎಂದು ಒತ್ತಾಯಿಸಿ ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರ ಆದೇಶದ ಮೇರೆಗೆ ಇಂದು ಗಂಗಾವತಿ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಗಂಗಾವತಿ ಬಂದ್ಗೆ ಕನ್ನಡ ಯುವ ಜಾಗೃತಿ ವೇದಿಕೆಯಿಂದ ಸಂಪೂರ್ಣ ಬೆಂಬಲ ಸೂಚಿಸಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡುವಂತೆ ಬೈಕ್ ರ್ಯಾಲಿ ಮೂಲಕ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿ ಬಸ್ ನಿಲ್ದಾಣದ ಮುಂಭಾಗದ ಕೃಷ್ಣದೇವರಾಯ ವೃತ್ತಕ್ಕೆ ತಲುಪಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಲ ಕನ್ನಡ ಪರ ಸಂಘಟನೆಗಳು ಕೂಡ ಸಾಥ್ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಮಾತನಾಡಿ, ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ನೀರು ಬಿಡುವುದನ್ನ ನಿಲ್ಲಿಸಬೇಕು. ಈ ಪ್ರತಿಭಟನೆಯಲ್ಲಿ ನಮ್ಮ ರಕ್ತ ಚೆಲ್ಲಿದರೂ ನಾವು ಕಾವೇರಿ ನೀರನ್ನ ಹರಿಸಲು ಅವಕಾಶ ನೀಡುವುದಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಜನಹಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಕೋಟಿ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಖಾದರ್ ಬಾಷಾ ಸೇರಿದಂತೆ ಹಲವು ಕನ್ನಡ ಪರ ಸಂಘಟನೆಗಳ ಮುಖಂಡರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಸಂಪೂರ್ಣ ಬೆಂಬಲ ಸೂಚಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕನ್ನಡ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಎಂಡಿ ಅಲಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರಾಧಾ ಉಮೇಶ್, ಶಕುಂತಲಾ ಕಲ್ಲೂರ್, ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ದಳಪತಿ, ರಾಜ್ಯ ಸದಸ್ಯ ಎಸ್ಕೆ ಭಾಷಾ, ಜಿಲ್ಲಾ ಗೌರವಾಧ್ಯಕ್ಷ ಎಂಡಿ ಸಾದಿಕ್, ರಾಜ್ಯ ಸದಸ್ಯ ವಿರೂಪಾಕ್ಷಪ್ಪ ಹಿರೇಮಠ ದಾಸನಾಳ, ನಿಂಗಪ್ಪ ನಾಯಕ್ ರಾಂಪುರ್, ಹುಸೇನ್ ಸಾಬ್ ಯೂನುಸ್, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಕಾರ್ಯಕಾರಿಣಿ ಸದಸ್ಯೆ ಬೋಡ್ಕೆ ದೀಪಿಕಾ, ರಾಜೇಶ್ವರಿ, ಅರುಣಮ್ಮ, ಗಾಯತ್ರಿ, ಕಂಪ್ಲಿ, ರತ್ನಮ್ಮ ಹಾಗೂ ಶೈಲಜಾ, ಚಂದ್ರಗಿ, ವಿಜಯ್, ಸೌಮ್ಯ, ಶ್ರೀ ಸೇರಿದಂತೆ ಇನ್ನು ಅನೇಕ ಮುಖಂಡರು, ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕನ್ನಡಪರ ಸಂಘಟನೆಗೆ ಸಾಥ್ ನೀಡಬೇಕಂತ ವಿನಂತಿ. ಈ ಕಾವೇರಿ ಸಲುವಾಗಿ ಹೋರಾಟ ಇದು, ಕಾವೇರಿ ನೀರು ಸಲುವಾಗಿ ಹೋರಾಟ ಇದು ಕಾವೇರಿ ನಮ್ಮದು ನಿಮ್ಮದು. ದಯವಿಟ್ಟು ಎಲ್ಲರೂ ಸಹಕಾರ ನೀಡಬೇಕು. ಕಾವೇರಿ ನೀರಿನ ಹೋರಾಟಕ್ಕೆ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಅಂಗಡಿ ಮುಖಂಡಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಈ ಹೋರಾಟಕ್ಕೆ ಸಹಕಾರ ನೀಡಬೇಕು. ದಯವಿಟ್ಟು ವಾಟಾಳ್ ನಾಗರಾಜ್, ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರು ಏನು 13ನೇ ತಾರೀಕು ಬಂದ್ ಕರೆ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಅಂಗಡಿ
ನೀರಿಗಾಗಿ ಹೋರಾಟ ಬೇಕೇ ಬೇಕು. ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ, ಕನ್ನಡ ಪರ ಸಂಘಟನೆ ಒಕ್ಕೂಟಕ್ಕೆ, ಹೋಟೆಲ್ ಸಾಗರಿಗೆ, ಹೋಟೆಲ್ ಸಾಗರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎದಕ್ಕಾಗಿ ಹೋರಾಟ? ಎದಕ್ಕಾಗಿ ಹೋರಾಟ? ಎದಕ್ಕಾಗಿ ಹೋರಾಟ? ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು. ಕನ್ನಡ ಪರ ಸಂಘಟನೆ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಕನ್ನಡ ಪರ ಸಂಘಟನೆಗೆ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಕಾವೇರಿ ನಮ್ಮದು, ನಮ್ಮದು ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನೀರಿಗಾಗಿ ಹೋರಾಟ. ಕಾವೇರಿ ನಮ್ಮದು, ನಮ್ಮದು ನಮ್ಮದು ಕಾವೇರಿ ನಮ್ಮದು, ನಮ್ಮದು ನಮ್ಮದು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಇಲ್ಲೆಲ್ಲ ಏನು ಸೇರಿದೀವಲ್ಲ ನಾವು ನೆಲ ಛಲ ಉಳಿವಿಗಾಗಿ, ನಮ್ಮ ದೇಶದ ಉಳಿವಿಗಾಗಿ. ಯಾಕಪ್ಪ ಅಂದ್ರೆ ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಒಂದು ಹನಿ ನೀರು ಸಹ ನಾವು ಬಿಡುವುದಿಲ್ಲ. ಯಾಕಪ್ಪ ಅಂದ್ರೆ ಈ ಮಳೆಯ ಕೊರತೆ ಬಹಳ ಅಭಾವ ಇದೆ. ಯಾಕಂದ್ರೆ ತಮಿಳುನಾಡಿಗೆ ನೀರು ಬಿಡುವುದು ಅಷ್ಟು ಯೋಗ್ಯವಿಲ್ಲ. ಅದಕ್ಕಾಗಿ ಎಲ್ಲರ ರೈತರ ಹಿತಕ್ಕಾಗಿ ಒಂದೊಂದು ಸಹ ನೀರು ಬಿಡಬಾರದೆಂದು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡುತ್ತೇನೆ. ಇಲ್ಲಿ ನಮಗೆ ಏನು ಬಂದೋಬಸ್ತಾಗಿ ಪೊಲೀಸ್ ಇಲಾಖೆಗೆ ಹಾಗೂ ಪತ್ರಕರ್ತರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತಿನ ಹೋರಾಟ ಏನಪ್ಪಾ ಅಂತಂದ್ರೆ ಕಾವೇರಿ ನೀರಿಗಾಗಿ. ಕಾವೇರಿ ನಮ್ಮದು, ಕಾವೇರಿ ನೀರು ನಮ್ಮದು. ಇದು ನಮ್ಮ ಕರ್ನಾಟಕಕ್ಕೆ ಮೀಸಲು. ಇದನ್ನ ಬೇರೆ ಕಡೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ನೀರಿಲ್ಲ. ನಮಗೆ ನೀರಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಸಮಸ್ಯೆಗಳಿವೆ ನೀರಿನ. ಹಂಗಾಗಿ ಬೇರೆ ಕಡೆ ಕೊಡೋ ಅವಶ್ಯಕತೆ ಇಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ಮೀಸಲು. ಕಾವೇರಿ ನಮ್ಮದು, ನೀರು ನಮ್ಮದು ಅಂತ ಹೇಳಿ ನಾನು ಎರಡು ಮಾತು. ಪರವಾಗಿ ಡಾಕ್ಟರ್ ರಾಜ್ಕುಮಾರ್ ಸಂಘಟನೆ ಇರ್ಬೋದು, ನಮ್ಮ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆ ಪರವಾಗಿ ಇವತ್ತು ತಹಸೀಲ್ದಾರರಿಗೆ ಕಾವೇರಿ ನೀರು ಬಿಡುಕೂಡದು ಅನ್ನೋ ಒಂದು ಉದ್ದೇಶದಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ತಹಸೀಲ್ದಾರ್ ಅವರು ನಮ್ಮ ಈ ಮನವಿಯನ್ನು ಮುಖ್ಯಮಂತ್ರಿಯವರಿಗೂ ತಲುಪಿಸಬೇಕು ಮತ್ತು ನಮ್ಮ ಈ ಹೋರಾಟಕ್ಕೆ ತಾವು ಕೂಡ ಬೆಂಬಲ ನೀಡಬೇಕಂತೇಳಿ ಎಲ್ಲ ಸಂಘಟನೆ ಪರವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ, ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಈ ಒಂದು ವಿನಂತಿ ತಿಳ್ಕೊಳ್ಳಿ ಅಥವಾ ನೀರಿಗೋಸ್ಕರ ಹೋರಾಟ ತಿಳ್ಕೊಳ್ಳಿ ತಾವು ಕೂಡ ಮುಖ್ಯಮಂತ್ರಿಯವರಿಗೂ ಆದಷ್ಟು ಬೇಗನೆ ತಲುಪಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಂಘಟನೆ ಪರವಾಗಿ. ಈ ಒಂದು ಹೋರಾಟ ನಿಮ್ಮ ಇಡೀ ಕರ್ನಾಟಕದ ಹೋರಾಟ. ಏಕೆಂದರೆ ನಾವು ಎಲ್ಲರಿಗೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ, ಈ ಕರ್ನಾಟಕ ಜನತೆಗೋಸ್ಕರ ಈ ಒಂದು ಹೋರಾಟ ಇದೆ. ನಮ್ಮ ನಾಯಕರಾದ ವಾಟಾಳ್ ನಾಗರಾಜ್ ಅವರ ಮೇರೆಗೆ ನಾವೆಲ್ಲರೂ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದು ಒಂದು ಮಹಾನದಿ ತುಂಗಭದ್ರಾ ಮತ್ತು ಕಾವೇರಿ ಇವೆಲ್ಲ ನೀರು ನಮ್ಮ ರೈತರ ಜೀವನ ಇದ್ದಂಗೆ. ಈ ನೀರಿದೆಯಲ್ಲ, ಈ ನೀರಿಗೋಸ್ಕರ ನಾವು ಯಾವಾಗಾದ್ರೂ ಹೋರಾಟ ಮಾಡಲಿಕ್ಕೆ ಸಿದ್ಧ. ನಮಗೆ ರಕ್ತ ಆದ್ರೂ ಕೊಡ್ತೀವಿ, ನೀರು ಕೊಡೋಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಸಹಕಾರ ಕೊಟ್ಟಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟು, ಪತ್ರಕರ್ತರಿಗೂ, ಸಿಬ್ಬಂದಿ ವರ್ಗದವರಿಗೂ ತುಂಬ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೆಳಗ್ಗೆಯಿಂದ ನಮಗೋಸ್ಕರ ತಾವೆಲ್ಲರೂ ಸಹಕಾರ ನೀಡಿದ್ದೀರಾ. ತಮ್ಮೆಲ್ಲರಿಗೂ ನಮ್ಮ ಸಂಘಟನೆ ಪರವಾಗಿ, 4 ಸಂಘಟನೆ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೀನಿ ಸರ್. ತಾವು ನಮಗೆ ಸಹಕಾರ ಕೊಟ್ಟಿದ್ದೀರಾ. ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ಸರ್, ನಮ್ಮ ನೀರು ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ತಾವು ಸೀಮಿತವಾಗಿಟ್ಟು ತಮಿಳುನಾಡಿಗೆ ಕೊಳ್ಳಾರ್ದಂಗೆ ನಮ್ಮ ರೈತರಿಗೋಸ್ಕರ ಒಂದು ತಾವು ಏನು ನಾವು ಹೋರಾಟ ಮಾಡ್ತಾ ಇದೀವಿ, ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ನಮಗೆ ಆ ನೀರನ್ನು ನಮಗೋಸ್ಕರ ಕೊಟ್ಟರೆ ತಮಗೆ ತುಂಬ ಹೃದಯದ ಎಲ್ಲ ಸಂಘಟನೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್. ದಯವಿಟ್ಟು ನಮ್ಮ ನೀರನ್ನು ನಮಗೆ ಬಿಡಿ, ನಮ್ಮ ನೀರನ್ನು ನಮಗೆ ಕೊಡಿ. ಕಾವೇರಿ ನಮ್ಮದು, ತುಂಗಭದ್ರಾ ನಮ್ಮದು, ಮಾದಾಯಿ ನಮ್ಮದು. ಇದಕ್ಕೆ ತಮ್ಮೆಲ್ಲರೂ ಸಹಕಾರ ತುಂಬಾ ಅವಶ್ಯಕತೆ ಅಂತ ಹೇಳ್ತಾ ನನ್ನ ಆತ್ಮಾರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾವೇರಿ ಪ್ರಾಧಿಕಾರಕ್ಕೆ
ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಯಿಂದ ಖಂಡನೆ ಮಾಡ್ತೀವಿ. ತಮಿಳುನಾಡಿಗೆ ಈಗಾಗಲೇ ಪ್ರತಿನಿತ್ಯ 10 TMC ನೀರನ್ನು ಬಿಡ್ತಾ ಇದೆ. ಆದರೆ ಏಕಾಏಕಿ ಮೊನ್ನೆ 16 TMC ನೀರನ್ನು ಬಿಟ್ಟುವುದರಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ರೈತರಿಗೆ ಇವತ್ತು ಸರಿಯಾದಂತ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇಲ್ಲೇ ನೀರಿಲ್ಲ ಅಂತಂದ್ರೆ ಇನ್ನ ಪ್ರತಿನಿತ್ಯ 16 TMC ಬಿಟ್ರು ಅಂತಂದ್ರೆ ಆ ಕಾವೇರಿ ಪರಿಸ್ಥಿತಿ ಇದೆ. ಹೀಗಾಗಿ ನಮ್ಮ ಕಾವೇರಿ ಪ್ರಾಧಿಕಾರ ಎಚ್ಚರಗೊಳ್ಬೇಕು. ಮುಂದಿನ ದಿನದಲ್ಲಿ ಏನಂತಂದ್ರೆ ಸರಿಯಾದಂತ ತಮಿಳುನಾಡಿಗೆ ಮನವರಿಕೆ ಮಾಡಿಕೊಳ್ಬೇಕು. ಇಲ್ಲಿ ನಮ್ಮ ನೀರಿನ ಮಟ್ಟ ಯಾವ ರೀತಿ ಐತಿ, ಯಾವ ರೀತಿ ಕಡಿಮೆ ಐತಿ, ಅದನ್ನ ತಮಿಳುನಾಡಿಗೆ ಮನವರಿಕೆ ಮಾಡಿಕೊಂಡು ನಮ್ಮ ರೈತರಿಗೆ ನೀರು ಎಷ್ಟು ಬೇಕು ಮತ್ತು ನಮ್ಮ ಕುಡಿಯೋಕೆ ಎಷ್ಟು ಬೇಕು, ಪ್ರತಿನಿತ್ಯ ನಮಗೆ ಎಷ್ಟು ಬಳಕೆ ಆಗಬೇಕು ಅದನ್ನು ತಮಿಳುನಾಡಿಗೆ ಮನವರಿಕೆ ಮಾಡಿ ಈ ಒಂದು ನೀರಿನಿಗೆ ಬಿಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು. ಮತ್ತು ಅದೇ ರೀತಿಯಾಗಿ ನಮ್ಮ ಇವತ್ತು ವಾಟರ್ ನಾಗೇಶ್ವರು ಇವತ್ತು ಏಕಾಂಗಿ ಹುಲಿ ಅಂತ ನಾವು ಇವತ್ತು ಅನಿಸ್ಕೊಳ್ತೀವಿ. ಯಾರು ಬೆಂಬಲ ಕೊಳ್ಳಿಂದೂ ಪರವಾಗಿಲ್ಲ, ನಾವು ಏನಿವತ್ತು ಕರ್ನಾಟಕ ಬಂದ್ ಅಂತ ನಾವು ಏನ್ ತೀರ್ಮಾನ ತಗೊಂಡಿವಿ ಆ ತೀರ್ಮಾನವನ್ನು ನಾವು ಎಂದೂ ತಗೊಳ್ಳಲ್ಲ, ನಾವು ಮಾಡೇ ಮಾಡ್ತೀವಿ ಅಂತ ಇವತ್ತು ಪಣ ತೊಟ್ಟು ನಮ್ಮ ಕರ್ನಾಟಕವನ್ನು ಬಂದ್ ಮಾಡಿದ್ದಾರೆ. ಈ ಒಂದು ಕರ್ನಾಟಕಕ್ಕೆ ನಮ್ಮ ಪ್ರಗತಿಪರ ಸಂಘಟನೆ ಬೆಂಬಲವನ್ನು ನೀಡುವ ಮೂಲಕ ಈ ಹೋರಾಟ ಕನ್ನಡ ಇದು ಕಾವೇರಿ ಪ್ರಾಧಿಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ಕೂಡಲೇ ನೀರನ್ನು ಬಿಡುವುದನ್ನು ನಿಲ್ಲಿಸಬೇಕು. ನಿಲ್ಲಿಸೇ ಹೋದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಜೈ ಕನ್ನಡ ಮಾತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಯುವ ಕನ್ನಡ ಜಾಗೃತಿಯಿಂದ ನಾವು ನೀರಿನ ಹೋರಾಟ ಮಾಡತ್ತೀವಿ. ಕಾವೇರಿ ನೀರು ನಮ್ಮದು, ತುಂಗಭದ್ರಾ ನದಿನೂ ನಮ್ಮದು. ಯಾಕಂದರೆ ಮಾತಾಯಿ ಕಾವೇರಿ ಮಾತೆನೂ ನಮ್ಮದು. ನೀರು ನಾವು ಯಾರಿಗೂ ಬಿಡೋಂಗಿಲ್ಲ. ನೀರಿನ ಅಭಾವ ಭಾಳ ಇರೋದ್ರಲ್ಲಿಂದ ನಮಗೆ ನೀರು ಸಾಕಾಗಂಗಿಲ್ಲ. ಇನ್ನು ಎಲ್ಲರಿಗೂ ನೀರು ನಾವು ಆ ಕಡೆ ಈ ಕಡೆ ಕೊಟ್ಟರೆ ನಾವೆಲ್ಲ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಹಾಗಾಗಿ ಈ ಮುಖ್ಯಮಂತ್ರಿಗಳು ಮೇಲೆ ಇದ್ದಂಥ ಅಧಿಕಾರಿಗಳೆಲ್ಲನೂ ಇದನ್ನು ವಿಚಾರ ಮಾಡಬೇಕಾದಂಥ ವಿಷಯ. ನಮ್ಮ ಕಾವೇರಿ ನಾವು ಯಾಕೆ ಬಿಟ್ಕೊಡ್ಬೇಕು? ಹಾಗಾಗಿ ನಮಗೆಲ್ಲ ಇಲ್ಲಿ ಬಂಧು ಬಾಂಧವರು ಎಲ್ಲ ಸೇರಿಕೊಂಡು ಬೆಳಗಿಂದ 6ರಿಂದ ನಾವು ರ್ಯಾಲಿ ಮಾಡ್ತಾ ಬಂದಿದ್ದಾರೆ ನಮ್ಮ ಬ್ರದರ್ಸ್ ಎಲ್ಲ. ಹಾಗಾಗಿ ಎಲ್ಲರೂ ಹೋರಾಡೋದು ಏನಂದರೆ ನಮ್ಮ ಕಾವೇರಿ ನಮ್ಮವರು, ಕಾವೇರಿ ನಾವು ಬಿಡೋಂಗಿಲ್ಲ. ಯಾರಿಗೆ ಏನೇ ತ್ರಾಸಾದರೂ ಏನೇ ಕಷ್ಟ ಬಂದರೂ ನಮ್ಮ ನದಿ ನೀರು ನಾವು ಕೊಡೋಂಗಿಲ್ಲ. ಯಾಕಂದರೆ ನಮ್ಮ ನೀರು ನಮ್ಮ ಜಲ ನಮ್ಮದು. ನಮ್ಮ ತುಂಗಭದ್ರಾ ನದಿ ರೈತರದ್ದು, ಎಲ್ಲ ರೈತರ ಬಾಳೆ ಮಾಡೋದು ಬದುಕೋದೇ ಅದು ಕಾವೇರಿ ನದಿಯಿಂದ. ಹಾಗಾಗಿ ನಮ್ಮ ನೀರು ಯಾರಿಗೂ ಬಿಡೋಂಗಿಲ್ಲ, ಯಾರಿಗೂ ಕೊಡೋಂಗಿಲ್ಲ. ಎಲ್ಲ ನಮ್ಮ ಮನವಿಯನ್ನು ಒಪ್ಪಿಸಿಕೊಂಡು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಹಕರಿಸಬೇಕಾಗಿ ದಯವಿಟ್ಟು ಕಳಕಳಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಮತ್ತೆ ರೈತರಿಗೆ ಇವತ್ತು ಈ ಹೋರಾಟ ರೈತರ ನೀರಿನ ಸಲುವಾಗಿ ಇವತ್ತು ತಮಿಳುನಾಡು ನೀರು ಕೊಡಬೇಕಂತ ನಾವು ಯಾವುದು ಕಾರಣಕ್ಕೆ ಈ ನೀರನ್ನು ಬಿಟ್ಟುಕೊಳ್ಳೋಣ ಅಂತ ನಮ್ಮ ನಾಯಕರಾದ ವಾಟರ್ ನಗರ ಸಾಹೇಬರು 13ನೇ ತಾರೀಕು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಗಂಗಾವತಿನಿಂದ ಕನ್ನಡ ಪರ ಸಂಘಟನೆಗಳು ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಸೂಚಿ ಒಂದು ಮನವಿ ಪತ್ರವನ್ನು ಕೊಟ್ಟು ನಮ್ಮ ಹೋರಾಟನ ಯಶಸ್ವಿಗೊಳಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಮಹಾತಾಯಿ ಹಾಗೂ ಮತ್ತೆ ಕಾವೇರಿ ತುಂಗಭದ್ರಾ ಯಾವುದರ ಇರಲಿ ನಾವು ಬೀದಿಗಿಳಿದು ಹೋರಾಟ ಮಾಡಕ್ಕ ಯಾವತ್ತನ ಸಿದ್ಧ ಅಂತ ಹೇಳ್ತಾ ಇದ್ದೀನಿ. ಆ ನೀರು ನಮಗೂ, ಆ ನೀರಿನ ಸಲುವಾಗಿ ನಮ್ಮ ರಕ್ತ ಚೆಲ್ಲಿದ್ರೆ ಸರಿ, ಆದ್ರೆ ಆ ನೀರು ಯಾರಿಗೆ ಬಿಟ್ಟುಕೊಡಲ್ಲ. ಯಾಕಂದ್ರೆ ಇವತ್ತು ನಮ್ಮ ಭಾಗದಲ್ಲಿ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಮಳೆ ಕೊರತೆಯಾಗಿ ರೈತರಿಗೆ ಆತಂಕ ಸೃಷ್ಟಿ ಆಗೈತೆ. ಯಾಕಂದ್ರೆ ಇವತ್ತು ಮಳೆ ಬಂದಿಲ್ಲ. ಇಷ್ಟವರೆಗೆ ಬಹಳ ಮಳೆ ಬರಬೇಕಿತ್ತು, ಮಳೆ ಕೊರತೆಯಾಗಿ ಮಳೆ ಇಲ್ಲ. ಅವ್ರ ಬೆಳೆಗೆ ಹಾನಿ ಆಗುತ್ತೆ ಅಂತ ರೈತರು ಸಂಕಷ್ಟದಲ್ಲಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಏನಂದ್ರೆ ರೈತರಿಗೆ ಉಳಿಸ್ಕೋಬೇಕಂತ
ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಅವರೇ, ಯಾವುದೇ ಕಾರಣಕ್ಕೆ ತಾವು ನೀರು ತಮಿಳುನಾಡಿಗೆ ಕೊಡಬಾರ್ದು. ಯಾಕಂದ್ರೆ ಇವತ್ತು ನಮ್ಮ ರೈತರಿಗೆ ನೀರಿಲ್ಲ. ಇಲ್ಲಿ ನಾವು ತಮಿಳುನಾಡಿಗೆ ಕೊಡ್ತೀವಿ ಅಂದ್ರೆ ಏನ್ ಸರಿ ಇದು? ಏನ್ ನ್ಯಾಯ ಇದೆ ನಿಮ್ದು? ಯಾಕಂದ್ರೆ ಇವತ್ತು ಮಳೆ ಇಲ್ಲ, ಸಾಕಷ್ಟು ಮಳೆ ಬರಬೇಕಿತ್ತು, ಇಷ್ಟುವರೆಗೆ ಬಂದಿಲ್ಲ ಮಳೆ. ಆಯ್ತು, ನೀವು ಹೇಳಕ್ಕಿರಲ್ಲ, ಡ್ಯಾಮು ಡ್ಯಾಮ್ ಫುಲ್ ಆಗೈತೆ, ನೀರು ಬಿಡಲೇಬೇಕಂತ. ಆಗ್ಲಿ ಬಿಡ್ರಿ ಸ್ವಾಮಿ, ಆ ನೀರು ಕೆಳಗಾದ್ರೆ ಚಿಂತಿಲ್ಲ ನಮಗೆ. ಆದ್ರೆ ಬೇರೆ ತಮಿಳುನಾಡಿಗೆ, ಆಂಧ್ರಕ್ಕೆ ಕೊಡೋದು ಅವಶ್ಯಕತೆ ನಮಗಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಈ ಕನ್ನಡ ಯುವ ಜಾಗೃತಿ ವೇದಿಕೆ ಹಾಗೂ ಮತ್ತೆ ಜನಹಿತ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಅಖಿಲ ಭಾರತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಹಾಗೂ ಮತ್ತೆ ಇತರ ಸಂಘಗಳು ನಮಗೆ ಸಾಥ್ ನೀಡಿದ್ದಾರೆ. ಅವರಿಗೆ, ಅವರ ಪದಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಸಾಥ್ ನೀಡಿ ಹೋರಾಟನ ಯಶಸ್ವಿಗೊಳಿಸಿದ್ದಾರೆ. ಈ ಹೋರಾಟ ನಮ್ಮದು ನಿಮ್ಮದಲ್ಲ, ಇದು ಸಾರ್ವಜನಿಕ ಹೋರಾಟ. ಬರೇ ಕನ್ನಡಿಗರು ಮಾಡಬೇಕು, ರೈತರು ಮಾಡಬೇಕಂತ ಏನಿಲ್ಲ. ಈ ನೀರು ಎಲ್ಲ ನೀರು ನಮ್ದೆ. ಇವತ್ತು ಎಲ್ಲರೂ ನೀರಿನ ಸಲುವಾಗೇನೆ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ಅರ್ಥ ಮಾಡಿಕೊಂಡು ಈ ನೀರಿನ ಯಾರಿಗೆ ಬಿಟ್ಟು ಕೊಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.